ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ, ಇವತ್ತು ಒಂದು ನೈಟ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ನೈಟ್ ಅಂದರೆ ನೈಟ್ ಈಗ ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ಒಳಗೆ ಎಷ್ಟು ಆರ್ಡ್ರ್ ಬರುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ, ನಮ್ಮದು ಮತ್ತೆ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ನೋಡೋಣ ಅಂತ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಇನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ಈಗ ಟೈಮ್ ಬಂದ್ಬಿಟ್ಟು ನೋಡಿ 7:18. ಆಗಲೇ ಒಂದು ಆರ್ಡರ್ ಬಿದ್ದಿತ್ತು, ಅದು ಬಂದು ಡೆಲಿವರಿ ಹೊಡೆಯೋ ಅಷ್ಟೊತ್ತಿಗೆ 7:18 ಆಯಿತು. ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೋಡ್ಕೊಂಬಿಡಿ ಗಾಡಿ ಎಷ್ಟು ಹೊಡಿದೆ ಅಂತ. 68,051 ಕಿಲೋಮೀಟ್ರ್ ರನ್ ಆಗಿದೆ. ಈಗ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಎಷ್ಟು ರನ್ ಆಗುತ್ತೆ, ಎಷ್ಟು ಆರ್ಡರ್ ಬರ್ತವೆ ನೋಡ್ಬಿಡೋಣ. ಇದು ಒಂದು ಚಾಲೆಂಜ್ ಆಗೇ ಬಿಡಲಿ. ಇವಾಗ ಟೈಮ್ ನೋಡಿ 7:34. ನಾನು ನಿಮ್ಗೆ ಅಲ್ಲಿ ತೋರಿಸಿದಾಗ 7:16 ಏನೋ ಆಗಿತ್ತು ಟೈಮು. ಇನ್ನೂ ಯಾವುದು ಕೂಡ ಆರ್ಡ್ರು ಅಸೈನ್ ಆಗಿಲ್ಲ. ಇವತ್ತು 8 ಆರ್ಡ್ರು ಮಾಡಿದ್ದೀನಿ. 12 ಗಂಟೆಯಿಂದ ಗುರು ಮಾಡಿರೋದು ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಅರ್ನಿಂಗ್ ಆಗಿದೆ 12 ಗಂಟೆಯಿಂದ. ನೋಡೋಣ ಯಾವುದಾದ್ರು ಆರ್ಡ್ರು ಬರುತ್ತೋ ಬರಲ್ಲ ಅಂತ. ನೈಟ್ ಚಾಲೆಂಜಲ್ಲಿ ಹೆಂಗೆ ಇರ್ತಾವೆ ಆರ್ಡ್ರುಗಳು ಅದೇನೋ ಗೊತ್ತಿಲ್ಲ ಗುರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅವತ್ತು ಆರ್ಡ್ರುಗಳಿರಲ್ಲ, ಮಿಕ್ಕಿ ಟೈಮಲ್ಲೆಲ್ಲ ಗನ್ಮದಂಗೆ ಆರ್ಡ್ರ್ ಮಾಡ್ಕೊಂಡು ಹೋಗ್ತೀನಿ. ನೈಟ್ ಚಾಲೆಂಜಲ್ಲಿ ಫಸ್ಟ್ ವಿಡಿಯೋ ಅಸೈನ್ ಆಗಿದೆ ನೋಡಿ. ಬಾಸ್ಕಿನ್ ರಾಬಿನ್ಸ್ ಅಂತ ಐಸ್ ಕ್ರೀಮ್ನು ಆರ್ಡ್ರು ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅಕ್ಸೆಪ್ಟ್ ಮಾಡ್ತೀನಿ. ಪಿಕಪ್ ಅಂದರೆ ಸಾರಿ, ನೆಟ್ವರ್ಕ್ ಇಲ್ಲ ಅನಿಸುತ್ತೆ, ಸ್ಲೋ ಆಗಿದೆ. ಏನು ಗುರು ಈ ಥರ ಆಗ್ತೈತೆ? ಏನು ಮಾಡಬೇಕು ಸೊಲ್ಯೂಷನ್ ಅಂದರೆ ಬ್ಯಾಕ್ ಬಂದುಬಿಡ್ಬೇಕು. ಅಯ್ಯೋ, ಮತ್ತು ಇವತ್ತು ಒಂದು ಕಾಲ್ ಬರುತ್ತೆ ಅನ್ಸುತ್ತೆ ಗೊತ್ತು ನನಗೆ. ರಿಸೀವ್ ಮಾಡೋದು ಲೇಟ್ ಆದರೆ ಓಪನ್ ಮಾಡ್ತಿದ್ದೀನಿ. ಜಾಲಿ ಜಾಲಿ ಅಂತ ಆರ್ಡ್ರುಗಳು ಬರ್ತವೆ ಅಂತ ಅಂದ್ಕೊಂಡ್ರೆ ಜಾಲಿ ಜಾಲಿ ಮಾಡೋಣ ಅಂದರೆ ಈ ಥರ ಆದರೆ ಮೊಬೈಲ್ ಅಂದರೆ ಆಯ್ತು ಗುರು. ನೋಡಿ ಸೀದಾ ರೆಸ್ಟೋರೆಂಟ್ ಲೊಕೇಶನ್ ಹೋಗ್ಬಿಡೋಣ ಬನ್ನಿ. ನಾವು ಆರ್ಡ್ರ್ ಕಲೆಕ್ಟ್ ಮಾಡ್ಬೇಕಾಗಿರೋದಿಲ್ಲ, ಇಲ್ಲೇ ಒಳಗಡೆ ಕಲೆಕ್ಟ್ ಮಾಡೋಣ. ಐಟಮ್ ಕೇಕು ಎತ್ಕೊಂಬಂದಿನಿ, ಭಾಳ ಸ್ಲೋ ಹೋಗಬೇಕು. ಈ ಕೇಕ್ ಐಟಮ್ಗಳೆಲ್ಲ ಡ್ಯಾಮೇಜ್ ಮಾಡಿದ್ರೆ ಕಷ್ಟ. ನೀಟಾಗಿ ಕೊಂಡಿಸ್ಕೊತಾ ಇದ್ದೀನಿ, ಶೇಕ್ ಆಗಬಾರ್ದಲ್ಲ. ಆಲ್ಮೋಸ್ಟ್ 7.8 ಅಂದರೆ 8 ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಐತೆ. 8 ಕಿಲೋಮೀಟ್ರ್ ಹೋಗ್ಬಿಟ್ಟು ಕಸ್ಟಮರ್ಗೆ ಆರ್ಡ್ರ್ ಕೊಡಬೇಕು. ಇದು ಬೇರೆ ಕೇಕ್ ಆಗಿರೋದ್ರಿಂದ ನಿಧಾನಕ್ಕೆ ಹೋಗ್ಬೇಕು. ನಿಧಾನಕ್ಕೆ ಅಂದರೆ ಯಾವ ಥರ ಎತ್ತಿನ ಗಾಡೀಲಿ ಹೋದಂಗೆ ಬರೋದು. ಕಸ್ಟಮರ್ ಲೊಕೇಶನ್ ಬಂದೆ. ಕಸ್ಟಮರು ನಮ್ಮ ಬರೋಕ್ಕೂ ಮುಂಚೆ ಹೊರಗಡೆ ಬಂದು ನಿಂತು ರೆಡಿಯಾಗಿದ್ದರು. ಮಧ್ಯದಲ್ಲೇ ಆರ್ಡರ್ ಇಸ್ಕೊಂಡು ಹೋದರು. ಅದಕ್ಕೆ ರೀಚ್ ಕೊಟ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಹೊಡೆದು ಬಿಡೋಣ. ಇದು ಫಸ್ಟ್ನೇ ಆರ್ಡ್ರು. ಅದೇ ಮನೆ ನೋಡಿ, ಅಲ್ಲಿಂದನೇ ಆರ್ಡರ್ ಇಸ್ಕೊಂಡು ಹೋಯ್ತು ಕಸ್ಟಮರು. ನೆಕ್ಸ್ಟ್ ಆರ್ಡ್ರ್ ಮೂವ್ ಆಗೋಣ, ನೋಡೋಣ. ಇದು ಫಸ್ಟ್ ಆರ್ಡ್ರು. ಇವತ್ತು ಎಷ್ಟು ಆರ್ಡ್ರ್ ಆಗ್ತವೆ 11 ಗಂಟೆ ಒಳಗೆ ಅಂತ. ಎಷ್ಟು ಆರ್ಡ್ರ್ ಆಗ್ತವೆ, ಗಾಡಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನೋಡೋಣ. ಎಂಪೈರ್ ಹೋಟೆಲಿಂದ ಒಂದು ಆರ್ಡ್ರ್ ಬಂದಿದೆ, ಕಲೆಕ್ಟ್ ಮಾಡಿದ್ದೀನಿ ನೋಡಿ. ಕಸ್ಟಮರ್ ಲೊಕೇಶನ್ನು MVM ಸ್ಕೂಲು ಕನ್ಮಂಗ್ಲ ಗೇಟ್ ಅಂತ ಐತೆ. ಲೊಕೇಶನ್ ಹಾಕ್ತೀನಿ. ಕಾಣ್ತಾ ಇದೆಯಲ್ಲ, 9 ಕಿಲೋಮೀಟ್ರು. 9 ಕಿಲೋಮೀಟ್ರಿಗೆ ಎಷ್ಟು ಅರ್ನಿಂಗ್ ಕೊಟ್ಟಿದ್ದಾನೆ ಅಂತ ಲೊಕೇಶನಲ್ಲಿ ತೋರಿಸ್ತೀನಿ ಬರ್ರಿ. ಡೆಲಿವರಿ ಕಂಪ್ಲೀಟ್ ಆಗೋದು. ಕಸ್ಟಮರ್ ಲೊಕೇಶನ್ ಬಂದೀವಿ, ರೀಚ್ ಕೊಡೋಣ. ಕಸ್ಟಮರಿಗೆ ಕಾಲ್ ಮಾಡೋಣ. ಕಸ್ಟಮರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ. ಎಷ್ಟೊತ್ತಾಗುತ್ತೆ ಇನ್ನು? ಲೊಕೇಶನ್ ಬಂದು ಕಾಲ್ ಮಾಡ್ತಾ ಇದ್ದೀನಿ ಗುರು, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನು ಗುರು, ಆರ್ಡ್ರ್ ಗಿಡ್ರ್ ಕ್ಯಾನ್ಸಲ್ ಆಗುತ್ತಾ? ಇಲ್ಗನ ಬಂದಿದ್ದೀನಿ. ಯಾರಿಗೇಳನ ನನ್ನ ಪ್ರಾಬ್ಲಮ್. ಹಲೋ ಸರ್, ಸ್ವಿಗ್ಗಿಯಿಂದ ಡೆಲಿವರಿ ಬಾಯ್ ಸರ್. ಅದೇ ಸರ್, ನೀವು ಕೊಟ್ಟಿರೋ ಲೊಕೇಶನಲ್ಲಿ ಇದ್ದೀನಿ. ಹೌದೌದು, ಸಾರಿ, ಒಂದು ನಿಮಿಷ.
ಹಾಂ ಸರ್, ಇಲ್ಲಿ ಯಾವುದು ಸ್ಕೂಲ್ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿದೆ. ವ್ಯಾನ್ಗಳಿದೆ, ಸ್ಕೂಲ್ ವ್ಯಾನ್ಗಳಿದೆ. ಮ್ಯಾನ್ ಇಲ್ಲ ನೀವು ಓಕೆ, ಒಂದು ನಿಮಿಷ ನಾನು ಹೇಳಿ ಆಚೆ ಬರ್ತೀನಿ. ಆಚೆ ಬರ್ತಿದ್ದೆ ನಾನು ಕರಿತೀನಿ. ಅದು ಇನ್ನ ಹಿಂದೆನೆ ನೀವು ಮುಂದೆ ಹೋಗ್ಬಿಟ್ಟಿದ್ದೀರಾ ಎಂ ಸ್ಕೂಲ್ ಹತ್ರ, ಇನ್ನ ಹಿಂದೆನೆ ಬನ್ನಿ. ಇನ್ನು ಹಿಂದೆನಾ? ಹಾಂ, ಇಲ್ಲ ನಾನು ಕಾಂಪೌಂಡ್ ಇದೆ, ಕಾಂಪೌಂಡ್ ಇದೆ, ಗೇಟ್ ಇದೆ ದೊಡ್ಡದು. ದೊಡ್ಡ ಗೇಟ್. ಹಾಂ, ಗ್ರೀನ್ ಕಲರ್ ಇದೆ ಗೇಟ್ ಅಂತ ನೋಡಿ ಆಚೆ. ಹೊರಗಡೆ ಬರ್ತಾ ಇರೋದು ನೀವೇನಾ? ಹಾಂ ನಾವೇ. ಓಕೆ ಓಕೆ, ಬಂದೆ ಸರ್. ಕಸ್ಟಮರ್ ಬಂದು ಆರ್ಡರ್ ಕಲೆಕ್ಟ್ ಮಾಡಿದ್ರು, ಡೆಲಿವರಿ ಕಂಪ್ಲೀಟ್ ಹೊಡೆಯ ನೋಡಿ ಗುರು. 9 ಕಿಲೋಮೀಟರ್ಗೆ ವಾವ್ 54 ರೂಪಾಯಿ. ಬೇಜಾನ್ ಆಯ್ತು. 1 ರೂಪಾಯಿ ವೇಟಿಂಗ್ ಟೈಮ್ ಚಾರ್ಜಸ್, 9 ರೂಪಾಯಿ ಬೋನಸ್, 54 ರೂಪಾಯಿ 9 ಕಿಲೋಮೀಟರ್. ಮತ್ತೆ ಇಲ್ಲಿಂದ ರಿಟರ್ನ್ ಹೋಗೋದು 9 ಕಿಲೋಮೀಟರ್, 18 ಕಿಲೋಮೀಟರ್ಗೆ 54 ರೂಪಾಯಿ ಗುರು. ಅಂದ್ರೆ ಅಲ್ಲಿಗೆ ನನಗೆ ಈ ವಾರ್ಡ್ರಿಂದ 10 ರೂಪಾಯಿ ಉಳಿದಿದೆ ಅರ್ನಿಂಗ್ ಅಲ್ಲಿ. ಇನ್ಸೆಂಟಿವ್ ಇದೆ, ಅದು ಬೇರೆ ಲೆಕ್ಕಾಚಾರ. ಬಟ್ ಈ ಅರ್ನಿಂಗ್ ಅಲ್ಲಿ ಉಳಿದಿರೋದು 9 ರೂಪಾಯಿ. ಸರಿ, 9 ರೂಪಾಯಿ ಅಲ್ಲ, 10 ರೂಪಾಯಿ ಅಷ್ಟೇ ಉಳಿದಿರೋದು. ಇನ್ನು ಹೋಗ್ತಾ ಬರ್ತಾ 18 ಕಿಲೋಮೀಟ್ರು. ಇನ್ನು ನಮ್ಮ ಗಾಡಿ ಬರೋದು ಒಂದು 65 ಸಮಥಿಂಗ್ ಏನೋ ಬರುತ್ತೆ ಮೈಲೇಜು. ಅಲ್ಲೇ ಇದಲ್ಲಿಗೆ ಇನ್ನು 10 ರೂಪಾಯಿ ಉಳಿದಿದೆ. ಇನ್ಸೆಂಟಿವ್ ಕವರ್ ಆಗುತ್ತಲ್ಲ, ಅದರಿಂದ ಪರವಾಗಿಲ್ಲ ಅನ್ಸುತ್ತೆ ಅಷ್ಟೇ. ಮಾಡ್ಬೋದು ಗುರು, ಜೀವನ ಎರಡು ಕೊಟ್ಟಿರೋ ಸುದ್ದಿನೇ ನನಗೆ. ಅಲ್ಲಿಂದ ಬರ್ದಿದ್ದ ತಕ್ಷಣ ಇಮಿಡಿಯೇಟ್ಲಿ ಒಂದು ಆರ್ಡರ್ ಬಿತ್ತು ಪಿಜ್ಜಾ ಹಟ್ಟಿಂದ. 90+51 ರಿಟರ್ನ್ ಪೇ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ರೆಸ್ ಏನಾಯ್ತಲ್ಲ, ಅದು 10 ಕಿಲೋಮೀಟ್ರ್ ಇದೆ ನೋಡು. ಔಟ್ ಆಫ್ ಝೋನ್ ಬಂದರೆ ಬೆಸ್ಟ್ ಗುರು, ಯಾಕಂದರೆ ರಿಟರ್ನ್ ಪೇ ಅದೆಲ್ಲ ಸೇರಿ ಅರ್ನಿಂಗ್ ಆದರೆ ಜಾಸ್ತಿ ಸಿಗುತ್ತೆ. ಬನ್ನಿ ಲೊಕೇಶನ್ ಆನ್. ಕಸ್ಟಮರ್ ಲೊಕೇಶನ್ ಇಲ್ಲೇ ಬಂದು ಆರ್ಡರ್ ಕೊಟ್ಟಿದ್ದೀನಿ. ಟೈಮ್ ನೋಡಿ, ಅಲ್ಲೇ 9:50 ಆಗೈತೆ. 10 ಕಿಲೋಮೀಟ್ರಿಗೆ ಗುರು ಲೊಕೇಶನ್ ಇದ್ದಿದ್ದು ನೋಡಿ. 15 ರೂಪಾಯಿ ವೇಟಿಂಗ್ ಚಾರ್ಜ್ ಬಿಡಿ. 80 ರೂಪಾಯಿ ಆರ್ಡರ್ ಕೊಟ್ಟಿದ್ದೆ ಅವಾಗ. 82 ಸಮಥಿಂಗ್ ಬಂದಿತ್ತು. ಈಗ ನೋಡಿ ರಿಟರ್ನ್ ಪೇ 51. ಅದಕ್ಕೆ ಗುರು ರಿಟರ್ನ್ ಪೇ ಆರ್ಡರ್ ಬೀಳ್ಬೇಕಂದ್ರೆ ಔಟ್ ಆಫ್ ಝೋನ್ ಆರ್ಡರ್ ಬೀಳ್ಬೇಕು. ಆವಾಗಲೇ 9 ಕಿಲೋಮೀಟ್ರ್ ಹೋಗಿದ್ದೀನಿ, ವೇಸ್ಟ್ ಅದು, ಅರ್ನಿಂಗೇ ವೇಸ್ಟ್ ಅದು ನೋಡಿ. ಇದು 10 ಕಿಲೋಮೀಟ್ರ್, ಅದಕ್ಕೆ 1 ಕಿಲೋಮೀಟ್ರ್ ಜಾಸ್ತಿ ಬಂದೀನಿ. 91+54 ರಿಟರ್ನ್ ಪೇ ಸೇರಿ ಈ ಥರ ಆಗಬೇಕು ಅರ್ನಿಂಗು. 160 ಸಮಥಿಂಗ್ ಬರುತ್ತೆ. ಈ ಥರ ಅರ್ನಿಂಗ್ ಆದರೆ ಖುಷಿ ಇರುತ್ತೆ ಗುರು ನಮಗೂ ನೋಡಿ. ರಿಟರ್ನ್ ಪೇ ಕೂಡ ಲಾಕ್ ಮಾಡ್ತೀನಿ, ತೋರಿಸ್ತೀನಿ ಈಗ. ರಿಟರ್ನ್ ಪೇ ಕೂಡ ಲಾಕ್ ಆಯಿತು. 51 ರೂಪಾಯಿ ರಿಟರ್ನ್ ಪೇ, 92 ರೂಪಾಯಿ ಆರ್ಡರ್ ಪೇ. ನಾನು ಇನ್ನೂ ಎಷ್ಟು ಆರ್ಡ್ರ್ಗಳು ಬರ್ತವೆ ಅಂತ 11 ಗಂಟೆ ಒಳಗೆ. ಅಲ್ಲಿಂದ ಬಂದು 5 to 10 ಮಿನಿಟ್ಸಲ್ಲಿ ಮತ್ತೊಂದು ಆರ್ಡ್ರ್ ಬಿತ್ತು, ಹೊಯ್ಸಳ ಬಾಕ್ಸರ್ ಅಂತ. ಲೊಕೇಶನ್ ಬಂದ್ಬಿಟ್ಟು 5.4 ಕಿಲೋಮೀಟ್ರ್ ಇದೆ. ಇದಕ್ಕೆ ಅರ್ನಿಂಗ್ ಎಷ್ಟು ಕೊಟ್ಟಿದ್ದಾನೆ ಅಂತ ಲೊಕೇಶನ್ನಲ್ಲಿ ಹೋಗಿ ಡೆಲಿವರಿ ಹೊಡೆದು ನೋಡೋಣ. ಆರ್ಡರ್ ಇಟ್ಕೊಂಡು ಕಸ್ಟಮರ್ ಲೊಕೇಶನ್ ಬಂದೆ, B-Block 207 ಗುರು. ಕಸ್ಟಮರ್ಗೂ ಫೋನ್ ಮಾಡಿದ್ರೆ ಕಸ್ಟಮರ್ ಫೋನ್ ರಿಸೀವ್ ಮಾಡ್ತಿಲ್ಲ. ಸೆಕ್ಯೂರಿಟಿ ನೋಡಿದ್ರೆ ಕಸ್ಟಮರು ಮನೇಲಿಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಆರ್ಡ್ರ್ ಏನು ಬುಕ್ ಮಾಡಿದ್ರು ಕಾಲ್ ಮಾಡೋ ಅಂತಂದು ಹೇಳಿದ. ಕಾಲ್ ಮಾಡಿದೆ, ಕಸ್ಟಮರ್ ನೋಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಈಗ ಸೆಕ್ಯೂರಿಟಿ ಹೇಳಿದ್ದಕ್ಕೂ ಅದಕ್ಕೂ ಡೌಟ್ ಬರ್ತಾ ಇದೆ, ಕಸ್ಟಮರ್ ಮನೇಲಿದ್ದಾರೋ ಇಲ್ವೋ ಅಂತ. ಹೋಗಿ ನೋಡೋಣ, ಗೊತ್ತಾಗುತ್ತೆ ಮೇಲ್ಗಡೆ. ಕಸ್ಟಮರ್ ಮನೇಲಿ ಇದ್ರು ಗುರು. ಕಸ್ಟಮರಿಗೆ ಐಟಮ್ ಹ್ಯಾಂಡ್ ಓವರ್ ಮಾಡಿದೆ. ಈಗ ಡೆಲಿವರಿ ಕಂಪ್ಲೀಟ್ ಹೊಡಿತೀನಿ ನೋಡಿ. ಇದಕ್ಕೆ ಎಷ್ಟು ಬಂದಿದೆ ಅಮೌಂಟ್ ಅಂತ ಗೊತ್ತಾಗುತ್ತೆ. ಇಲ್ಲಂತೂ ನೆಟ್ವರ್ಕ್ ಸಿಗೋದು ಕಷ್ಟ. ಇಲ್ಲಿ ಲಿಫ್ಟ್ ಇದೆ, ಬಟ್ ನಾನು ಸ್ಟೆಪ್ಸ್ ಕತ್ಕೊಂಡ್ಬಂದ್ರೆ ಲಿಫ್ಟ್ಗಿನ ಫಾಸ್ಟಾಗಿ ನಾವೇ ಹೋಗ್ಬೋದು, ಅಷ್ಟೊಂದು ಫಾಸ್ಟ್ ಲಿಫ್ಟ್ ಐತಿ. 38 ರೂಪಾಯಿ ಬಂದಿದೆ ವಾಟ್ರಿಗೆ. ₹500 ಟಾರ್ಗೆಟ್ ಇತ್ತು ಗುರು. ಟಾರ್ಗೆಟ್ ರೀಚ್ ಆಯ್ತು, ಎಷ್ಟು ಬೇಕು ನೋಡೋಣ. ಓಪನ್ ಆಗುತ್ತೆ ಇಲ್ಲ, ತೋರಿಸೋಣ ಅಂದರೆ ನೆಟ್ವರ್ಕ್ ಇಶ್ಯೂ ಇಲ್ಲಿ. ಇನ್ನೂ ಓಪನ್ ಆಗಿಲ್ಲ ನೋಡಿ. 4G ಬರ್ತಾ ಇದೆ, ಅದು ಸರಿಯಾಗಿ ಕಾಣಿಸ್ತಿಲ್ಲ. ಸರಿ, ಫ್ಲೈಟ್ ನೋಡ್ತಾ ತೆಗೆದುಬಿಟ್ರೆ 5Gಗೆ ಸೆಟ್ ಆಗುತ್ತೆ. ಅಯ್ಯೋ, ಫ್ಲೈಟ್ ಮಾಡೋಕೆ ಹಾಕಿದ್ರೆ ಬ್ಲೂಟೂತ್ ಡಿಸ್ಕನೆಕ್ಟ್ ಆಗುತ್ತಾ ಗೊತ್ತಾಯಿಲ್ಲ ನನಗೆ. ಡಿಸ್ಕನೆಕ್ಟ್ ಅಂತ ಬಡ್ಕೊಂತ ಬ್ಲೂಟೂತ್.
500 ರೂಪಾಯಿ ಟಾರ್ಗೆಟ್ ರೀಚ್ ಆಗಿದೆ ನೋಡಿ. 125 ರೂಪಾಯಿ ಬಂದಿದೆ. 500 ರೂಪಾಯಿ ಟಾರ್ಗೆಟ್ ಆಗಿದೆ ಗುರು. ಇನ್ನೇನು 10:38 ಆಯಿತು. ಇಲ್ಲಿಂದ 5 ಕಿಲೋಮೀಟ್ರ್ ನಾನು ಹೋಗೋದ್ರೊಳಗೆ 11 ಗಂಟೆ ಆಗುತ್ತೆ. ಟೋಟಲ್ ಎಷ್ಟು ಆರ್ಡ್ರ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಇಲ್ಲೇ ರಿಸಲ್ಟ್ ನೋಡ್ಬಿಡೋಣ. ಪಾರ್ಟ್ ಟೈಮ್ ಕೆಲಸ ಮಾಡೋರಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ. 7:12ರಿಂದ ಇದು ರಿಟರ್ನ್ ಪೇ. ಸಾರಿ, 7:38 ಒಂದು ಆರ್ಡ್ರು 53 ರೂಪಾಯಿ. 8:20 ಒಂದು 54, 9:10 ಒಂದು 92 ರೂಪಾಯಿ. ಮತ್ತು ಅದು ರಿಟರ್ನ್ ಅರ್ನಿಂಗ್ ಪ್ಲಸ್ ಒಂದು 10:40 ಒಂದು ಆರ್ಡ್ರು. ಟೋಟಲ್ ಆರ್ಡ್ರುಗಳು ಕೌಂಟ್ ಮಾಡೋಣ. 1 2 3 4 5 ರಿಟರ್ನ್ ಆರ್ಡ್ರನ್ನು ಸೇರಿ 5 ಆರ್ಡ್ರ್ ಆಗಿದೆ. ಅಮೌಂಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, 5 ಆರ್ಡ್ರ್ ಆಗಿದೆಯಲ್ಲ ರಿಟರ್ನ್ ಪೇನ ಸೇರಿ 53 ಒಂದು 54 ಒಂದು 97 ಒಂದು ಆರ್ಡ್ರು 51 ರೂಪಾಯಿ ಒಂದು 38. ಟೋಟಲ್ಲು 293 ರೂಪಾಯಿ ಆರ್ಡ್ರ್ ಅರ್ನಿಂಗು ಪ್ಲಸ್ 250 ಇನ್ಸೆಂಟಿವ್ 543 ರೂಪಾಯಿ. ಪಾರ್ಟ್ ಟೈಮ್ ಏನಾದರೂ ಕೆಲಸ ಮಾಡಿದ್ರೆ 7ರಿಂದ ರಾತ್ರಿ 11 ಗಂಟೆ ಗಂಟನ ಕಮ್ಮಿ ಅಂದ್ರೂ ಇನ್ಸೆಂಟಿವ್ ಸೇರಿ ನಮ್ಮ ದೇವನಹಳ್ಳಿ ಝೋನಲ್ಲಿ 500 ರೂಪಾಯಿ ಇಲ್ಲ 450 400 ಇಷ್ಟರಲ್ಲಿ ರೀಚ್ ಮಾಡ್ಕೊಂಡು ಮಾಡ್ಬೋದು ಗುರು. ಪಾರ್ಟ್ ಟೈಮು 10:41ಕ್ಕೆ 543 ರೂಪಾಯಿ ಅರ್ನಿಂಗ್ ಆಗಿದೆ. ಗಾಡಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ನೋಡೋಣ. ಈಗ ನೋಡಿದ್ರಲ್ಲ 68,051 ಅವಾಗಲೇ ಓಡಿತ್ತು ಗಾಡಿ. ಈಗ 68,116 ಕಿಲೋಮೀಟ್ರ್ ಓಡೈತೆ. ಈಗ 68,116 ಕಿಲೋಮೀಟ್ರಿಗೆ 68,051 ಕಿಲೋಮೀಟ್ರ್ ಮೈನಸ್ ಮಾಡಬೇಕು. 60 × 68 ಸೇಮ್ ಇದೆಯಲ್ಲ, ಅದನ್ನೇ ಕೌಂಟ್ ಮಾಡ್ಕೊಂಬಂದು ಬೇಡ. 116ರಾಗೆ 51 ಮೈನಸ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಓಡಿದ್ದಾರೆ, ಗಾಡಿ ರನ್ ಆಗಿದೆ ಅಂತ ಗೊತ್ತಾಗುತ್ತೆ. 116ರಾಗೆ 51 ಮೈನಸ್ ಮಾಡಿದ್ರೆ 65 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ. ಅಂದರೆ 1 ಲೀಟ್ರು ಪೆಟ್ರೋಲ್ ಹೋಗಿದೆ. ಇವತ್ತಿನ ಕತೆ ಇಷ್ಟು ಗುರು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನ ಪಾರ್ಟ್ ಟೈಮ್ ಮಾಡಬೇಕು ಅಂದರೆ ದೇವನಹಳ್ಳಿ ಝೋನಲ್ಲಿ ಅವ್ರಿಗೊಂದು ಐಡಿಯಾ ಸಿಕ್ತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲವ್ ಯು ಆಲ್. ಬಾಯ್.